ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೊಡವ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ದಿಯಾಗಿ ಮೋಮೋಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಮನೆಯಲ್ಲೇ. ನಾನು ಗೋಧಿನ ಮುಂಚೆನೇ ಕಲಸಿಟ್ಕೊಂಡಿದ್ದೀನಿ. ಕಲಿಸ್ಬೇಕಾದ್ರೆ ನಾನು ಎಣ್ಣೆ ಏನೂ ಹಾಕಿಲ್ಲ, ನೀರಲ್ಲೇ ಕಲಸಿದ್ದೀನಿ. ಕಲಿಸ್ಬಿಟ್ಟು ಒಂದು ಅಟ್ಲೀಸ್ಟ್ 2 hour ಆದರೂ ಇಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಮೋಮೋಸ್ ಮಾಡಲಿಕ್ಕೆ. ಸೊ ಇವಾಗ ನಾನು ಕಲಸಿಟ್ಟಿರೋದನ್ನು ಮತ್ತೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದನ್ನು ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನಾವು ಒತ್ತಬೇಕಾದ್ರೆ ಅದು ಚೆನ್ನಾಗಿ ಆಗಬೇಕಲ್ವ. ಸೊ ನಾನು ಈಗ ಒತ್ತಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಥರ ಮಾಡ್ಕೊಳ್ಬೇಕು ಇದನ್ನು. ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡ್ರೆ ಸ್ವಲ್ಪ ಒತ್ತಬೇಕಾದ್ರೆ ಅಂಟ್ಕೊಳ್ಳಲ್ಲ ಕೆಳಗಡೆಗೆ. ಸೊ ಇದನ್ನು ತೆಳುವಾಗಿ ಒತ್ಕೋಬೇಕು ನಾವು. ತುಂಬ ದಪ್ಪ ಒತ್ತಿದ್ರೆ ಮೋಮೋಸು ಚೆನ್ನಾಗಿ ಬರಲ್ಲ, ಏನಕ್ಕಂದರೆ ಇದು ಗೋಧಿ ಅಲ್ಲ. ಸೊ ದಪ್ಪ ದಪ್ಪ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಸಣ್ಣದಾಗಿ ಒತ್ಕೊಂಡು ನಾನು ಇವಾಗ ಚಿಕ್ಕದಾಗಿ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಥರ ದೊಡ್ಡದಾಗಾದರೂ ಮಾಡ್ಕೋಬೋದು, ಚಿಕ್ಕದಾಗಾದರೂ ಮಾಡ್ಕೋಬೋದು. ಸೊ ಈ ಥರ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ, ಈಸಿನೂ ಆಗುತ್ತೆ. ಒಂದೊಂದೇ ತೊಗೊಂಡು ಒಂದೊಂದೇ ಒತ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ, ಇದು ಬೇಗ ಆಗುತ್ತೆ. ಸೊ ನಾನು ಚಿಕನ್ ಮೋಮೋಸ್ ಮಾಡ್ತಿರೋದ್ರಿಂದ ಚಿಕನ್ ತಂದು ಅದರಲ್ಲಿ ನನಗೆ ಬೇಕಾಗಿರೋಂಥ ಪೀಸ್ಗಳನ್ನ ಎತ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ, ಮೂಳೆ ಇಲ್ದಿರೋಂಥದ್ದು. ಸೊ ಚಿಕ್ಕದಾಗಾದರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಕೆಲವೊಬ್ರು ಗ್ರೈಂಡ್ ಮಾಡ್ಕೊಳ್ತಾರೆ. ಸೊ ನನಗೆ ಗ್ರೈಂಡ್ ಮಾಡೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಿಕನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಬೇಯಬೇಕು ಅಷ್ಟು ಫ್ರೈ ಮಾಡ್ಕೊತಿದ್ದೀನಿ. ಸೊ ನನ್ನ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಚಿಕನ್ ಚೆನ್ನಾಗಿ ಬೇಯಬೇಕು. ಇವಾಗ ಅದಕ್ಕೆ ಎಷ್ಟು ಬೇಕು, ರುಚಿಗೆ ಬೇಕಾದಷ್ಟು ಉಪ್ಪು, ನಾನು ಪಿಂಕ್ ಸಾಲ್ಟ್ ಹಾಕೋದಿದ್ದೀನಿ. ಸೊ ನಮಗೆ ಯಾವ ಉಪ್ಪು ಬೇಕು ಅದನ್ನು ಹಾಕೋಬೋದು. ಸೊ ಏನಾದರೂ ಎಣ್ಣೆ ತುಂಬ ಕಮ್ಮಿ ಆಗಿದೆ ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಆದಷ್ಟು ಎಣ್ಣೆ ಕಮ್ಮಿ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬ ಎಣ್ಣೆಯನ್ನು ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ಚಿಕನಲ್ಲಿರೋ ನೀರು ಸ್ವಲ್ಪ ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಆಮೇಲೆ ಅದ್ರ ಜೊತೆಗೆ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆನೇ ಹಾಕೋಬೋದು, ಸೊ ಆಮೇಲೆ ಅದನ್ನು ಹಾಕೋಬೋದು. ಇವಾಗ ಎಣ್ಣೆ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಅದು ಅಂಟ್ಕೊಬಿಡುತ್ತೆ ಪಾತ್ರೆಗೆಲ್ಲ, ಅದಕ್ಕೆ ನಾನು ಅದಕ್ಕೆ ಮುಂಚೆನೇ ಹಾಕ್ಕೊಳ್ದೆ ಚಿಕನ್ ಹಾಕಿದ ಮೇಲೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಸೋಯಾ ಸಾಸ್ ಬದಲಿಗೆ ನಮ್ಮ ಕಡೆ ಮಾಡೋಂಥ ಪುನರ್ ಪುಳಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ತುಂಬ ಹಾಕಬಾರ್ದು, ತುಂಬ ಹಾಕಿರೋ ತುಂಬ ಹುಳಿ ಆಗಿಬಿಡುತ್ತೆ. ಅದ್ರ ಜೊತೆಗೆ 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಸೊಗು, ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಂಬ ಜಾಸ್ತಿ ಹಾಕ್ಕೊಂಡಿಲ್ಲ. ಅದೆಲ್ಲ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೂ ಸಾಕು, ಜಾಸ್ತಿ ಬೇಡ. ಮತ್ತು ಇನ್ನೊಂದು ಸ್ಟೀಮಲ್ಲಿ ಚಿಕನ್ ಬೇಯೋದ್ರಿಂದ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಚಿಕನ್ ಒಂದು ಬೆಂದರೆ ಸಾಕು. ಈರುಳ್ಳಿ ಸೋಗೇನು ಜಾಸ್ತಿ ಬೇಯೋದು ಬೇಕಾಗಿಲ್ಲ. ಸೊ ನಾನು ಇವಾಗ ಚಪಾತಿಯಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ತಗೊಂಡು ಅದರೊಳಗಡೆ ಚಿಕನ್ನ ಫಿಲ್ ಮಾಡಿಕೊಂಡು ಯಾವ ಶೇಪ್ ಆಗಾದರೂ ಮಾಡ್ಕೋಬೋದು, ನಮಗೆ ಯಾವ ಶೇಪ್ ಅನಿಸುತ್ತೆ ಆ ಶೇಪ್ ಮಾಡ್ಕೋಬೋದು. ಸೊ ನಾನು ಹೊಸದಾಗೇನೋ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಧಾನಕ್ಕೆ ಮಾಡ್ಕೋಬೇಕಿಲ್ಲ ಅಂದರೆ ಓಪನ್ ಆದರೆ ಮತ್ತೆ ಬೇಯಿಸ್ಬೇಕಾದ್ರೆ ಅದು ಓಪನ್ ಆಗೋಗುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಬೇಕು. ಸೊ ನಾವು ಗರ್ಜಿಕಾಯಿ ಮಾಡೋ ಥರನೂ ಮಾಡ್ಕೋಬೋದು. ಸೊ ಇಲ್ಲ ಮೋದಕ ಥರ ಮಾಡ್ತೀವಲ್ಲ ಆ ಶೇಪಲ್ಲಾದರೂ ಮಾಡ್ಕೋಬೋದು, ಇಲ್ಲ ಈ ಥರ ಆದರೂ ಮಾಡ್ಕೋಬೋದು. ಸೊ ಫೈನಲ್ ಔಟ್ಪುಟ್ ಹೀಗೆ ಬಂದಿದೆ. ಇವಾಗ ಆದಷ್ಟು ಎಲ್ಲನೂ ಮಾಡ್ಕೊಂಡಿದ್ದೀನಿ. 2 ಪ್ಲೇಟ್ ಆಗೋಷ್ಟು ಆಗಿದೆ. ಸೊ ಇದನ್ನು ನಾನು ಇವಾಗ ಸ್ಟೀಮ್ ಮಾಡಬೇಕು. ಮುಂಚೆನೇ ನಾನು ಒಲೆ ಮೇಲೆ ಕಳಸ್ಕೆನ ಇಟ್ಕೊಂಡು ಅದ್ರಲ್ಲಿ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಬಿಸಿ ಆಗಿರೋದ್ರೊಳಗಡೆ ನಾನು ಒಂದೊಂದೇ ಹಾಕ್ತಾಯಿಲ್ಲ, ತಟ್ಟೆ ಒಳಗೆ ಇಟ್ಟು ಹಾಕ್ತಿದ್ದೀನಿ, ಏನಕ್ಕೆಂದರೆ ಎತ್ತಕ್ಕೆ ಕಷ್ಟ ಆಗುತ್ತೆ ಅಂತ. ಇವಾಗ ಇದನ್ನು ಮುಚ್ಚಿ ಒಂದು 1/2 hour ಆದರೂ ಬೇಯಿಸ್ಬೇಕು, ಏನಕ್ಕಂದರೆ ಗೋಧಿ ಅಲ್ಲ, ಅಟ್ಲೀಸ್ಟ್ 1/2 hour ಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕಂದ್ರೆ. ಸೊ ಇಲ್ಲಾಂದರೆ ಹಸಿ ಥರ ಅನಿಸುತ್ತೆ, ಮೈದಾ ಥರ ಅಷ್ಟು ಬೇಗ ಸ್ಟೀಮ್ ಆಗಲ್ಲ ಇದು. ಸೊ ಬೆಂದಿರೋದು ಹೀಗಾಗಿದೆ. ಸೊ ಇವಾಗ ಇದನ್ನು ಎತ್ತಿ
ಒಂದು 2 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ನಾನು ಮಯೋನೈಸ್ ಕೂಡ ಮನೆಯಲ್ಲೇ ಮಾಡಿದ್ದೀನಿ ವಿತೌಟ್ ಶುಗರ್ ಆಯಿಲ್ ಹಾಕಿ. ವಿಡಿಯೋಸ್ ಬೇಕಂದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡ್ಬೋದು. ಸೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ ಯು.